ಮಿಸ್ ಆಗಿದ್ರೆ ನಿನ್ನೆ USA ವಿರುದ್ಧ ಮ್ಯಾಚ್ ಹೊಗೆ ಆಗಿರೋದು. ಬಟ್ ಸೂರ್ಯ ಆಡಿದ್ದಕ್ಕೆ ಮಾತ್ರ ಆ ಒಂದು ಪಂದ್ಯನ ಗೆಲ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲ ಅಂತಂದಿದ್ರೆ, ಸೂರ್ಯ ಇರಲಿಲ್ಲ ಅಂತಂದಿದ್ರೆ, ಸೂರ್ಯ ಆಡಿರಲ್ಲ ಅಂತಂದಿದ್ರೆ ನಿನ್ನೆ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ಕರಾಳ ದಿನ ಆಗಿರೋದು. USA ವಿರುದ್ಧ ಭಾರತ ತಂಡ ಅದು ICC ಇವೆಂಟಲ್ಲಿ ಸೋಲೋದು ಅಂತಂದ್ರೆ, ಅದು ನ್ಯೂಜಿಲೆಂಡ್ ವಿರುದ್ಧ ಒಂದು ಅದ್ಭುತವಾದಂಥ ಒಂದು ಸೀರೀಸ್ನ ಗೆದ್ಕೊಂಡು ಬಂದ್ಮೇಲೂ ಸೋಲೋದು ಅಂತಂದ್ರೆ, ಅದು ಫಸ್ಟ್ ಮ್ಯಾಚಲ್ಲಿ ಮೈ ಗಾಡ್ ಎಂಥ ಒಂದು ರೀತಿಯಲ್ಲಿ ಅವಮಾನ ಆಗಿರೋದು ICC ಇವೆಂಟಲ್ಲಿ. ಅದು ಭಾರತದಲ್ಲೇ ನಡೀತಿರೋವಂಥ ಮ್ಯಾಚು. ಆ್ಯಂಡ್ ನಿಜವಾಗ್ಲೂ ಸಖತ್ ಇದಾಗಿರೋವಂಥದ್ದು, ಶೇಮ್ ಆಗಿರೋವಂಥದ್ದು ನಮಗೆ. ಬಟ್ ಆದರೂ ಕೂಡ ಸೂರ್ಯ ಇರೋ ಕಾರಣಕ್ಕೆ ಒಂದು ಒಳ್ಳೆ ಕಾಂಪಿಟೇಟಿವ್ ಒಂದು ಸ್ಕೋರ್ನ ತಂದು ಕೊಡ್ತಾರೆ. ಆಮೇಲೆ ಬೌಲರ್ಗಳು ಒಳ್ಳೆ ಕೆಲಸ ಮಾಡ್ತಾರೆ, ಗೆದ್ವಿ ಕೊನೆಗೂ. ಬಟ್ ಆದರೂ ಕೂಡ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೊಂತೀನಿ. ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ, ಸ್ಟಾರ್ ಸ್ಪೋರ್ಟ್ಸ್ ಅವರೇನೇ ಒಂದು ರೀತಿಯಲ್ಲಿ 300 ಅಲರ್ ಕೊಟ್ಬಿಟ್ಟಿದ್ರು ನಿನ್ನೆ. ಬಿಕಾಸ್ ಫಸ್ಟ್ ಬ್ಯಾಟಿಂಗ್ ನಮ್ಮದೇ ಆಗಿತ್ತು. ಆ್ಯಂಡ್ ಇವಾಗ ರೀಸೆಂಟಾಗಿ ನೋಡಿದ್ದೀರಿ, ನ್ಯೂಜಿಲೆಂಡ್ ವಿರುದ್ಧ ಆಗಿರ್ಬೋದು, ಫಸ್ಟ್ ವಾರ್ಮ್ ಅಪ್ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಯಾವ ರೇಂಜಿಗೆ ಬ್ಯಾಟಿಂಗ್ ಇತ್ತು ನಮ್ಮದು ಅಂತ. ಬಟ್ ಅದಕ್ಕೋಸ್ಕರನೇ ಸುಮಾರು ಜನ ಅದಕ್ಕೆ 300 ಪಕ್ಕ ಈ ಸರಿ ಬಾರಿಸ್ತಾರೆ ಅಂತ. ಆ್ಯಂಡ್ ಡೇಲ್ ಸ್ಟೇನ್ ಅವರು ಕೂಡ 300 ಲೋಡಿಂಗ್ ಅಂತ ಹಾಕಿದ್ರು. ಬಟ್ ಕೊನೆಗೆ ಅದು ಚೇಂಜ್ ಮಾಡಿದ್ರು. ಆ್ಯಂಡ್ ಇಡೀ ಎರಡು ತಂಡ ಸೇರಿಸಿ 300 ಅನ್ನೋ ರೀತಿಯಲ್ಲಿ. ಬಟ್ ಅನ್ಕೊಂಡಿದ್ರು ಮೇ ಬಿ ಒಂದು 300 ಗಂಟ ಟಚ್ ಮಾಡ್ಬೋದು ಅಂತ. ಬಟ್ ಇಲ್ಲ, ಆ ಥರ ಆಗಲ್ಲ. ಇದು ನ್ಯೂಜಿಲೆಂಡ್ ಜೊತೆಗೆ ಆಡಿರೋಂಥ ಸೀರೀಸೇ ಬೇರೆ. ಆ್ಯಂಡ್ ಸೊ ಅಲ್ಲಿ ಖಂಡಿತವಾಗ್ಲೂ ಫೇವರ್ ಆಗಿರುತ್ತೆ. ಸೊ ನೀವು ಇಂಡಿಯನ್ ಕಂಡೀಷನ್ಗೆ, ಇಂಡಿಯನ್ ಬ್ಯಾಟಿಂಗ್ಗೆ ಯಾವ ರೀತಿಯಲ್ಲಿ ಪಿಚಸ್ ಬೇಕು, ಸೊ ಅದನ್ನು ನೋಡ್ಕೊತಾರೆ. ಬಟ್ ICC ಇವೆಂಟ್ ಅಂತ ಬಂದಾಗ, ಸೊ ICC ಕಡೆಯಿಂದ ಕೂಡ ಪಿಚ್ನ ಅಥವಾ ಗ್ರೌಂಡ್ ಏನಿರುತ್ತೆ, ಸೊ ಅದನ್ನು ಸೂಪರ್ವೈಸ್ ಮಾಡೋ ರೀತಿಯಲ್ಲಿ ಇರುತ್ತೆ. ಸೊ ಇಂಥ ಟೈಮಲ್ಲಿ ಸೊ ಎಲ್ಲ ಪಿಚಸ್ಗಳನ್ನು ಕೂಡ ನಾವು ಬೇರೆ ಸೀರೀಸ್ ರೀತಿಯಲ್ಲಿ ತೊಗೊಳ್ಳೋವಂಥದ್ದು ತಪ್ಪು ಅಂತ ಅನಿಸುತ್ತೆ. ಸೊ ಅದೇ ಮೇ ಬಿ ಎಲ್ಲೋ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಟಿಂಗ್ ಏನು ಬರುತ್ತೆ ಭಾರತಕ್ಕೆ, ಟಾಸ್ ಗೆದ್ದರೂ ಕೂಡ USA ನಾವು ಬೌಲಿಂಗ್ ಮಾಡ್ತೀವಿ ಅಂತ ಚೇಸ್ ಮಾಡಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಬಿಕಾಸ್ ವಾಂಕೆಡೆ ಅಂತ ಅಂದಮೇಲೆ ಇವಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಡ್ಯೂ ಬರುತ್ತೆ. ಸೊ ಚೇಸಿಂಗ್ ಸ್ವಲ್ಪ ಈಸಿ ಆಗ್ಬೋದು. ಸೊ ಆ ಒಂದು ಕಾರಣಕ್ಕೆ ಮೇ ಬಿ ಅವ್ರು ಚೇಂಜಿಂಗ್ ತೊಗೊಂಡ್ರು ಅಂತ ಅನ್ಸುತ್ತೆ USA ಕ್ಯಾಪ್ಟನ್ ಅವರು. ಆ್ಯಂಡ್ ಅದ್ರ ಜೊತೆಗೇ ಸ್ಟಾರ್ಟಿಂಗಲ್ಲೇ ಭಾರತ ತಂಡ ಏನು ಬ್ಯಾಟಿಂಗ್ ಮಾಡೋಕ್ಕೆ ಬಂತು. ಸೊ ನಾರ್ಮಲಿ ವಾಂಕಡೆ ಸ್ಟೇಡಿಯಮ್ಮು ಬಿಗ್ ಸ್ಕೋರ್ಗೆ ಹೆಸರುವಾಸಿ ಆಗಿರುವಂಥದ್ದು. ಸೊ ಅದೇ ರೀತಿಯಲ್ಲಿ ಸ್ಟಾರ್ಟಿಂಗಲ್ಲೇ ಬೀಸಕ್ಕೆ ಟ್ರೈ ಮಾಡಿದ್ರು. ಅಭಿಷೇಕ್ ಶರ್ಮಾ ಫಸ್ಟ್ ಬಾಲೇನೆ ಅಲ್ಲಿ 6 ಹೊಡೆಯೋಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಅಲಿ ಖಾನ್ ಬಾಲಲ್ಲಿ. ಸೊ ಔಟ್ ಆಗೋದ್ರು. ಸೊ ಅದು ಬೇಕಿತ್ತಾ ಅಂತ. ಇವಾಗ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಫೀಲ್ಡ್ ಅಂತ ಬಂದಾಗ, ಪವರ್ ಪ್ಲೇನಲ್ಲಿ ಅಟ್ಲೀಸ್ಟ್ ಬೇರೆ ಕಡೆಗಾದರೂ ಟ್ರೈ ಮಾಡ್ಬೋದು. ಫೀಲ್ಡ್ರಿಗೆ ತೊಗೊಂಡೋಗಿ ಕ್ಯಾಚ್ ಕೊಡುವಂಥದ್ದು. ಆ್ಯಂಡ್ ಪ್ಲಾನಿಂಗ್ ಕೂಡ ತುಂಬ ಚೆನ್ನಾಗಿತ್ತು USA ಕಡೆಯಿಂದ. ಸೊ ಫಸ್ಟ್ ವಿಕೆಟ್ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ. ಅದಾದಮೇಲೆ ಒಂದು ಇಶಾನ್ ಕಿಶನ್ ಒಂದು 20 ಮಾಡ್ತಾರೆ, 2 6 ತುಂಬ ಚೆನ್ನಾಗಿ ಸ್ಟ್ರೈಕ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ತಿಲಕ್ ವರ್ಮಾ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಕೆಲವೊಂದು ಶಾಟ್ಗಳು ತುಂಬ ಚೆನ್ನಾಗಿತ್ತು. ಆ್ಯಂಡ್ 156 ಸ್ಟ್ರೈಕ್ಗಳಲ್ಲಿ ಒಂದು 25 ರನ್ ಮಾಡ್ತಾರೆ 16 ಬಾಲಲ್ಲಿ. ಆ್ಯಂಡ್ ಆ ಒಂದು ಶಾಟ್ ಹೊಡೆಯುವಂಥದ್ದು ಅವಶ್ಯಕತೆನೇ ಇರಲಿಲ್ಲ ಅಂತ ನನಗನ್ಸುತ್ತೆ. ಎಲ್ಲೊಂಚೂರು ಓವರ್ ಕಾನ್ಫಿಡೆನ್ಸ್ ಆಗಿದ್ದರು ಭಾರತದ ಬ್ಯಾಟ್ಸ್ಮನ್ಗಳು. ಸ್ಪೆಷಲಿ ಮಾತಾಡಬೇಕು ಅಂದರೆ ಅಭಿಷೇಕ್ ಶರ್ಮಾ ಆ್ಯಂಡ್ ತಿಲಕ್ ವರ್ಮಾ ಅಂತ ಅನ್ಸುತ್ತೆ. ಆ್ಯಂಡ್ ಒಂದೇ ಓವರಲ್ಲಿ, ಅದು ಪವರ್ ಪ್ಲೇನ ಕೊನೆ ಓವರಲ್ಲೇ 3 ವಿಕೆಟ್ ಹೋಗುತ್ತೆ ಒಂದೇ ಓವರಲ್ಲಿನೇ. ಸೊ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು ಅಂತ ಅನ್ಸುತ್ತೆ ಭಾರತಕ್ಕೆ. ಸೊ ಒಂದೇ ಓವರಲ್ಲೇ 3 ವಿಕೆಟ್ ಬಿದ್ದಿದೆ ಅಂತಂದರೆ ನೀವು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗಿತ್ತು ಅಂತ. ಇಶಾನ್ ಕಿಶನ್, ತಿಲಕ್ ವರ್ಮಾ, ಶಿವಮ್ ದುಬೆ ಒಂದೇ ಓವರಲ್ಲಿ 3 ವಿಕೆಟ್ ಕೂಡ ಹೊಂಟೋಯ್ತು. ಸೊ ಅಲ್ಲಿ ಸ್ವಲ್ಪ ಎಲ್ಲೋ ಭಾರತ ತಂಡ ಸ್ವಲ್ಪ ಬ್ಯಾಕ್ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ಸೊ ರಿಂಕು ಸಿಂಗ್ ಆ್ಯಂಡ್ ನಮ್ಮ ಸೂರ್ಯಕುಮಾರ್ ಯಾದವ್ ಒಂದು ಸ್ವಲ್ಪ ಡೀಸೆಂಟ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ತೊಗೊಂಡ್ಬರ್ತಾರೆ. ಅದಾದಮೇಲೆ ರಿಂಕು ಸಿಂಗ್ ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. 6 in 14 ಡೆಲಿವರಿ 14 ಬಾಲಲ್ಲಿ 6 ರನ್ ಮಾಡ್ತಾರೆ. ಬಟ್ ಕೆಳಗಡೆಗೆ ಹಾರ್ದಿಕ್ ಪಾಂಡ್ಯ ನಿಂತ್ಕೊಳ್ಳಿಲ್ಲ. ಅಕ್ಷರ್ ಪಟೇಲ್ ಒಂದು ಡೀಸೆಂಟ್ ಆಗಿರೋ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಜೊತೆಗೆ. ಬಟ್ ಸೂರ್ಯಕುಮಾರ್ ಯಾದವ್ ಮಾತ್ರ ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ದು. ಆ್ಯಂಡ್ 10ನೇ ಓವರಲ್ಲಿ ಅಂತ ಅನ್ಸುತ್ತೆ, 10ನೇ ಓವರಲ್ಲಿ ಲಾಸ್ಟ್ ಬಾಲು ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ. ಸೊ ಆ ಕ್ಯಾಚ್ ಏನಾದರೂ ಹಿಡಿದಿದ್ದರೆ ಖಂಡಿತವಾಗ್ಲೂ ನಾವು 120 ಕೂಡ ದಾಡ್ತಾ ಇರಲಿಲ್ಲ. ಓಕೆ, ರಿಟರ್ನ್ ಕ್ಯಾಚು ಬಾಲರ್ಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಅಂಡ್ ಆಲ್ಮೋಸ್ಟ್ ಹಿಡಿದಿದ್ರು ಅವರು. ಸೊ ಜಾರ್ತು ಬಾಲು ಆ್ಯಂಡ್ ಮ್ಯಾಚು ಸಿಕ್ತು ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ. ಸೊ ಸೂರ್ಯಕುಮಾರ್ ಯಾದವ್ ಮಾತ್ರ ಸಖತ್ತಾಗಿ ಆಡಿದ್ರು. 12.4 ಓವರಲ್ಲಿ ಸೊ 77ಕ್ಕೆ 6 ವಿಕೆಟ್ ಹೊಂಟೋಗಿತ್ತು. ಸೊ ಆಲ್ಮೋಸ್ಟ್ 50% 60% ಆಲ್ರೆಡಿ ಬ್ಯಾಟ್ಸ್ಮನ್ಗಳೆಲ್ಲ ಡಗೌಟಲ್ಲಿ ಕೂತ್ಕೊಂಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಹೋಗಿದ್ದಿದ್ರೆ ಸೊ 120 ಕೂಡ ದಾಡ್ತಿರ್ಲಿಲ್ಲ. ಬಟ್ ಕೊನೆಯಲ್ಲಿ ಸೊ ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಏನು ರನ್ ರೇಟ್ ಇತ್ತಲ್ಲ, ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಮೇಲೆ ತೊಗೊಂಡು ಹೋದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೊನೆಯಲ್ಲಿ ಸೊ 2 ಓವರ್ ಚೆನ್ನಾಗಿ ಬಂತು, 20 ಓವರ್. ಆ್ಯಂಡ್ ಕೊನೆ ಲಾಸ್ಟ್ ಓವರು ಕೂಡ 21 ರನ್ ಬರುತ್ತೆ. ಸೊ ಅದರಿಂದ 161 ರನ್ಗಳನ್ನ ಕಲಿಯೋಕ್ಕಾಯ್ತು. ಇಲ್ಲ ಅಂತಂದಿದ್ರೆ ಅಷ್ಟೇ ಕತೆ ಆಗಿರೋಂಥದ್ದು. ಇನ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಬೇಕು ಅಂದರೆ ಇಶಾನ್ ಕಿಶನ್ ಆ್ಯಂಡ್ ತಿಲಕ್ ವರ್ಮಾ ಮಧ್ಯೆ ಒಂದು 37 ಆಗುತ್ತೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಅಕ್ಷರ್ ಪಟೇಲ್ ಸೊ 41 in 24 ಡೆಲಿವರೀಸ್, ಅದೇ ಹೈಯೆಸ್ಟ್ ಇರುವಂಥದ್ದು. ಆ್ಯಂಡ್ ಇನ್ನು USA ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೌರವ್ ನಾತ್ರೇವಾಲ್ಕರ್ ಅವರು ಸೊ ಅಲ್ಲಿ 4 ಓವರಲ್ಲಿ 65 ರನ್ ಕೊಡ್ತಾರೆ. ನಾರ್ಮಲಿ ಇವರು ಒಳ್ಳೆ ಬಾಲ್ ಮಾಡ್ತಾರೆ. ಬಟ್ ಈ ಮ್ಯಾಚಲ್ಲಿ ಅದು ಯಾಕೆ ಬಡಿಸ್ಕೊಂಡ್ರೋ ಗೊತ್ತಿಲ್ಲ. 4 ಓವರ್ 65 ರನ್ನು. ಆ್ಯಂಡ್ ಅಲಿ ಖಾನ್ ಅವರು 2 ಓವರಲ್ಲಿ ಸೊ 13 ರನ್ನು. ಸೊ 1 ವಿಕೆಟ್ ತೆಗಿತಾರೆ. ಬಟ್ ಅವರಿಗೆ ಓವರ್ ಕಂಪ್ಲೀಟ್ ಮಾಡಲಿಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ಅದಾದಮೇಲೆ ಶಾಡ್ಲೆ ಅಂತೆ ಸೊ ಇವ್ರು 4 ಓವರಲ್ಲಿ 25 ರನ್ನು. ಸೊ ಒಂದೇ ಓವರಲ್ಲಿ 3 ವಿಕೆಟ್ ತೆಗಿತಾರೆ ಇವರೇನೆ. ಆ್ಯಂಡ್ ಎಕಾನಮಿ ಕೂಡ ತುಂಬ ಚೆನ್ನಾಗಿದೆ, 6.20 ಇದೆ. ಅದಾದಮೇಲೆ ಮೊಹಮ್ಮದ್ ಮೊಹಸಿನ್ ಸೊ 4 ಓವರಲ್ಲಿ 16 ರನ್ನು, 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ 4ಕ್ಕೆ ಒಂದು ಎಕಾನಮಿ ಕೊಟ್ಟಿರುವಂಥದ್ದು ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ನಾತ್ರೇವಾಲ್ಕರ್ ಬಿಟ್ಟರೆ ಸೊ ಇನ್ನು ಮಿಕ್ಕಿದರೆಲ್ಲರೂ ಕೂಡ ಒಂದು ಡೀಸೆಂಟ್ ಬಾಲಿಂಗ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಓವರ್ ಕಾನ್ಫಿಡೆನ್ಸ್ ಕೂಡ ಸ್ವಲ್ಪ ನಮ್ದು ಇತ್ತು ಬಿಡಿ, ಅದು ಬೇರೆ ವಿಷಯ. ಆ್ಯಂಡ್ ಈ ಒಂದು 162 ರನ್ಗಳ ಒಂದು ಗುರಿ ಬೆನ್ನತ್ತದಂತಹ USAಗೆ ಸ್ಟಾರ್ಟಿಂಗಲ್ಲೇ ಆಗತ್ತೆ ಅಂತಲೇ ಹೇಳ್ತೀನಿ. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ 3 ಜನ
ಬ್ಯಾಟ್ಸ್ಮನ್ ಕೂಡ ಅಷ್ಟೇ ನಿಂತ್ಕೊಳ್ಳಿದ್ದಾರೆ. ಸಿರಾಜ್ ಸಖತ್ತಾಗಿರುವಂಥ ಬೌಲಿಂಗ್ ಮಾಡ್ತಾರೆ. ಗೌಸ್ ಆಗಿರ್ಬೋದು, ಮುಕಮಲ್ ಆಗಿರ್ಬೋದು ಆ್ಯಂಡ್ ಪಟೇಲ್ ಆಗಿರ್ಬೋದು, 3 ಜನ ಬೇಗನೆ ಔಟ್ ಆಗ್ತಾರೆ. ಸೊ ಸಿರಾಜ್ ಸಖತ್ತಾಗಿರುವಂಥ ಬಾಲ್ ಮಾಡಿದ್ರು ಆ್ಯಂಡ್ ಅವರಿಗೆ ಪವರ್ ಪ್ಲೇನಲ್ಲಿ ಬೌಲಿಂಗ್ ಕೊಟ್ಟಿರುವಂಥದ್ದು ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ಬೂಮ್ರಾ ಇಲ್ಲದಿರೋ ಕಾರಣಕ್ಕೆ ಅವರಿಗೆ ಒಂದು ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಅದನ್ನು ತುಂಬ ಚೆನ್ನಾಗಿ ಕೂಡ ಯೂಸ್ ಮಾಡಿಕೊಂಡ್ರು. ಆ್ಯಂಡ್ 3 ವಿಕೆಟ್ ಹೋದ್ಮೇಲೆ ಅಲ್ಲಿ 4ನೇ ವಿಕೆಟ್ಗೆ ಒಂದು ಡಿಸೆಂಟ್ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. 58 ರನ್ ಮಾಡ್ತಾರೆ. ಸೊ 52 ಬಾಲಲ್ಲಿ. ಆ್ಯಂಡ್ ಸೊ ಕೆಳಗಡೆಗೆ ಒಂದು 3 ಜನ ತುಂಬ ಚೆನ್ನಾಗಿ ಆಡಿರುವಂಥದ್ದು. ಅಲ್ಲಿ ಮಿಲಿಂದ್ ಕುಮಾರ್ ಆಗಿರ್ಬೋದು, ಸಂಜಯ್ ಕೃಷ್ಣಮೂರ್ತಿ ಆಗಿರ್ಬೋದು ಆ್ಯಂಡ್ ಶುಭಮ್ ರಂಜನ್. ಸೊ ಕೊನೆಯಲ್ಲಿ ಒಂದು 3 ಜನ ಅಲ್ಲಿ ಡೀಸೆಂಟ್ ಆಗಿರುವಂಥ ಒಂದು ಬ್ಯಾಟಿಂಗ್ ಮಾಡ್ತಾರೆ. USA ಕಡೆ ಟಾಪ್ ಆರ್ಡರ್ ಒಂದು ಚೂರು ರನ್ಗಳನ್ನ ಕಲೆ ಹಾಕಿದ್ದಿದ್ರೆ ಮೇ ಬಿ ಭಾರತ ತಂಡಕ್ಕೆ ಸ್ವಲ್ಪ ಕಷ್ಟ ಆಗಿರೋದೇನೋ ಈ ಚೇಸ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ ನಮ್ಮ ಕಡೆಯಿಂದ ನೋಡೋಕೆ ಹೋದರೆ. ಭಾರತ ತಂಡ ಕಡೆಯಿಂದ ಹರ್ಷದೀಪ್ 4 ಓವರಲ್ಲಿ 18 ರನ್ 2 ವಿಕೆಟ್ ತೆಗಿತಾರೆ. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಸೊ 4 ಓವರಲ್ಲಿ 29 ರನ್ನು ಸೊ 3 ವಿಕೆಟ್ ತೆಗಿತಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ಮೊಹಮ್ಮದ್ ಸಿರಾಜ್. ಓಕೆ, ಅದಾದಮೇಲೆ ಚಕ್ರವರ್ತಿ ಸೊ 4 ಓವರಲ್ಲಿ 24 ಆ್ಯಂಡ್ ಅಕ್ಷರ್ ಪಟೇಲ್ 4 ಓವರಲ್ಲಿ 24 2 ವಿಕೆಟು. ಆ್ಯಂಡ್ ವಿಕೆಟ್ ಸಿಗದೇ ಇರೋದು ಅಂತಂದರೆ ಅದು ಹಾರ್ದಿಕ್ ಪಾಂಡ್ಯಾಗೆ ಸ್ವಲ್ಪ ದುಬಾರಿ ಕೂಡ ಆದರೂ 4 ಓವರಲ್ಲಿ 34 8.50 ಎಕಾನಮಿ ಇದ್ದಂಥದ್ದು. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದೇ ಸ್ವಲ್ಪ ಬ್ಯಾಟಿಂಗಲ್ಲಿ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತು. ಸೊ ಅದನ್ನು ಸ್ವಲ್ಪ ಸರಿಪಡಿಸ್ಕೊಬೇಕು ಅಂತ ಅನ್ಸುತ್ತೆ. ಸೂರ್ಯ ಆ ಒಂದು ಇನ್ನಿಂಗ್ಸ್ ಆಡಿರಲಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ಕರಾಳ ದಿನ ಆಗಿರುವಂಥದ್ದು ಕ್ರಿಕೆಟ್ ಪ್ರೇಮಿಗಳಿಗೆ. ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಸೊ ಸೂರ್ಯಕುಮಾರ್ ಯಾದವ್ ಅವರು ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿನ್ನೆ ಇನ್ನೊಂದು 2 ಪಂದ್ಯಗಳು ನಡೆದಿದೆ, ಪಾಕಿಸ್ತಾನ ವರ್ಸಸ್ ನೆದರ್ಲ್ಯಾಂಡ್. ಅಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನ ಸ್ವಲ್ಪದಲ್ಲಿ ವಿನ್ ಆಯಿತು. ಬಿಕಾಸ್ ಇಲ್ಲ ಅಂದರೆ ಕಷ್ಟ ಆಗಿರುವಂಥದ್ದು. ಕೊನೆ 2 ಓವರಲ್ಲಿ 29 ರನ್ ಬೇಕಾಗುತ್ತೆ. 19ನೇ ಓವರಲ್ಲಿ 24 ರನ್ನ ಕೊಡ್ತಾರೆ. ಅದೆಲ್ಲ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಸೊ ಅಲ್ಲಿ ಫಹೀಮ್ ಅವರು ಸೊ 24 ರನ್ನ ಮಾಡ್ತಾರೆ. ಸೊ ಅಲ್ಲಿ 19ನೇ ಓವರ್. ಸೊ ಅದು ಇಲ್ಲ ಅಂತಂದಿದ್ರೆ ನೆದರ್ಲ್ಯಾಂಡ್ ಸೊ ಪಾಕಿಸ್ತಾನಕ್ಕೆ ಸೋಲು ಉಣಿಸ್ತಾ ಇದ್ರು. ಕೊನೆಗೆ ಹಂಗಂಗ ಮಾಡಿ ತಿನ್ಕಾಡ್ಬಿಟ್ಟು ಸೊ ಪಾಕಿಸ್ತಾನ ಗೆದ್ರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಪಂದ್ಯ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲೆಂಡ್. ಸೊ ಅಲ್ಲಿ ಸ್ಕಾಟ್ಲೆಂಡ್ ತಂಡನ ಸೊ ವೆಸ್ಟ್ ಇಂಡೀಸ್ ತಂಡ ಸೋಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ನಿನ್ನೆ ಒಂದು 3 ಪಂದ್ಯಗಳಲ್ಲಿ ಸೊ ಇಂಡಿಯಾ ಗೆದ್ದಿದೆ, ವೆಸ್ಟ್ ಇಂಡೀಸ್ ಗೆದ್ದಿದೆ ಆ್ಯಂಡ್ ಪಾಕಿಸ್ತಾನ ಗೆದ್ದಿದೆ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬೈ.